ದಲಿತ ಹೆಣ್ಮಗಳ ತಂದು ಇದೆಲ್ಲ ಮಾಡೋದ್ರೇನೋ ಅಂತ ಅನ್ಸಾಯ್ತ್ರಿ. ಮತ್ತು ನಮ್ಮ ಹೆಣ್ಮಗಳಿಗೆ ಅನ್ಯಾಯ ಆಯ್ತವ್ರಿ, ನಾವು ತನಿಖೆ ಮಾಡವ್ರಿ. ದಲಿತ ಸಮಾಜದವ್ರು ನಾವು ಗಪ್ ಕೊಂಡಂಗಿಲ್ರಿ, ನಾವು ತನಿಖೆ ಮಾಡವ್ರಿ. ಮತ್ತು ಎಸ್ಸಿದವ್ರಿಗೆ ಮ್ಯಾಗ ಹಿಂಗೆ ಇದಾದ ಬಳಕೆ ಮಾಡಕತ್ತಂದ್ರೆ ನಮಗೆ ಇದು ಮಾಡಕ್ಕೆ ಹೋಗಲ್ಲ. ಮತ್ತು 2005ರಿಂದ ನಾವು ಚೇರ್ಮನ್ ವೈಸ್ ಚೇರ್ಮನ್ ಮಾಡ್ಕೊತ ಬಂದಿದ್ದೀವಿ ರೀ. ನಮ್ಮ ಹಿರೇಕೊಳಿ ಗ್ರಾಮ ಪಂಚಾಯತ್ಯಾಗ ರೀ ಇದು ಕೆಲವು ಮಂದಿಗೆ ಸಹಿಸ್ಕೋಕೆ ಆಗಂಗಿಲ್ಲ ರೀ. ಅವ್ರು IAS ಠಾರೋ ಆಗಲ್ದಕ್ಕ ನಮ್ಮ ಮೆಜಾರಿಟಿ ಆಗೋಣ ಮುದ್ದೆ ಮಾಡಿದಾರೆ ಅವ್ರು IAS ಠಾರೋ ಆಗಲ್ದಕ್ಕ ನಮ್ಮ ಮೆಜಾರಿಟಿ ಆಗೋಣ ಮುದ್ದೆ ಮಾಡಿದಾರೆ ಅವ್ರು IAS ಠಾರೋ ಆಗಲ್ದಕ್ಕ ನಮ್ಮ ಮೆಜಾರಿಟಿ ಆಗೋಣ ಮುದ್ದೆ ಮಾಡಿದಾರೆ ಅವರು. ಈ ದಲಿತ ಹೆಣ್ಮಗಳಂತಂದೇಳಿ ಇವ್ರನ್ನಾಗ ಅವ್ರು ಆರೋಪ ಮಾಡತ್ತಾರೆ. ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ದಲಿತ ಮಹಿಳಾ ಅಧ್ಯಕ್ಷರು ಅಂತ ಕಡೆಗಣಿಸಿದ ಹಿರೇಕೊಡಿ ಗ್ರಾಮ ಪಂಚಾಯತ್ ಸದಸ್ಯರು. ಹೌದು ವೀಕ್ಷಕರೇ, ಚಿಕ್ಕೋಡಿ ತಾಲೂಕಿನ ಹಿರೇಕೊಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಘಟನೆ ಇದು. ಕಳೆದ 1.5 ವರ್ಷದ ಹಿಂದಷ್ಟೇ ಹಿರೇಕೊಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀಮತಿ ನೀಲಮ್ಮ ಸತೀಶ್ ದಾಮನ್ನವರ್ ಅವರು ಹಿರೇಕೊಡಿ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರ ಒಮ್ಮತದಿಂದಲೇ ಗ್ರಾಮ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯತ್ ಪ್ರತಿ ಸದಸ್ಯರಿಗೂ ತಮ್ಮ ತಮ್ಮ ವಾರ್ಡ್ಗಳನ್ನು ಅಭಿವೃದ್ಧಿ ಮಾಡಲು ಕೆಲಸಗಳನ್ನು ಕೂಡ ಹಂಚಿಕೆ ಮಾಡಿದ್ದಾರೆ. ಅದರಂತೆ ಹಿರೇಕೊಡಿ ಗ್ರಾಮದ ಪ್ರತಿ ವಾರ್ಡ್ಗಳು ಕೂಡ ಅಭಿವೃದ್ಧಿ ಕಾಣಿವೆ ಮತ್ತು ಗ್ರಾಮ ಅಭಿವೃದ್ಧಿಯ ಕೆಲಸಗಳ ಯೋಜನೆಗಳು ಇನ್ನೂ ಕೂಡ ಬಾಕಿ ಇವೆ. ರೈತರಿಗೆ ಅನುಕೂಲವಾಗುವ ಯೋಜನೆಗಳನ್ನು ಕೂಡ ಮಾಡಿದ್ದಾರೆ. ಇದನ್ನು ಸಹಿಸದ ಹಿರೇಕೊಡಿ ಗ್ರಾಮ ಪಂಚಾಯತ್ ವಾರ್ಡ್ ನಂಬರ್ 7 ಮತ್ತು 8ನೇ ವಾರ್ಡ್ನ ಕೆಲ ಸದಸ್ಯರು ಅಧ್ಯಕ್ಷರು ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಅಂತ ಅವರನ್ನು ಕಡೆಗಣಿಸಿ ಗ್ರಾಮ ಅಭಿವೃದ್ಧಿಗೆ ಕಡಿವಾಣ ಹಾಕಲು ಅಂತ ಹಿರೇಕೊಡಿ ಗ್ರಾಮ ಪಂಚಾಯತ್ ಹಾಲಿ ಅಧ್ಯಕ್ಷರಾದ ಶ್ರೀಮತಿ ನೀಲಮ್ಮ ಸತೀಶ್ ದಾಮನ್ನವರ್ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡುತ್ತಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕುವಂತೆ ಸಾರ್ವಜನಿಕರಿಗೆ ನಿರ್ದೇಶನ ನೀಡಿದ್ದಾರೆ ಮತ್ತು ಸುಮಾರು 80 ಲಕ್ಷಕ್ಕಿಂತ ಅಧಿಕ ಮೊತ್ತದ ಭ್ರಷ್ಟಾಚಾರದ ಆರೋಪವನ್ನು ಮಾಡುತ್ತಿದ್ದಾರೆ. ಕಾರಣ ಹಿರೇಕೊಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಬ್ಬ ದಲಿತ ಮಹಿಳೆ ಅಂತ. ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಬೆನ್ನಿಗೆ ನಿಂತವರು 70% ಸದಸ್ಯರು ದಲಿತ ಮುಖಂಡರು, ದಲಿತ ಹೋರಾಟಗಾರರು ಮತ್ತು ಹಿರೇಕೊಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಜ್ಞಾವಂತ ಜನರು ಅಂತ ಸ್ಥಳೀಯ ಹಿರಿಯ ನಾಗರಿಕರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನೀವು ರಾಜೀನಾಮೆ ಕೊಡದಿಲ್ಲ ಅಂದ್ರೆ ನಾವು ಹಿಂಗೆ ಮಾಡೋರಂತ ಪೇಲಾನ ಹೇಳಿಟ್ರಿ ಅವ್ರು. ಅರೆ ಯಾವುದೋ ಭ್ರಷ್ಟಾಚಾರ ಆಗಿಲ್ಲ ಅಂತೀರ? ಭ್ರಷ್ಟಾಚಾರ ಏನೂ ಆಗಿಲ್ರಿ, ಎಲ್ಲ ಚೆಕ್ ಮಾಡಿಲ್ರಿ. ಏನೋ ಹಂಗಿದ್ರೆ ಕಾನೂನು ಏನು ತೋರ್ತೈತಿ ಅದಕ್ಕೆ ನಾವು ಸಿಬ್ಬಂದಿಗಳ ಹೆಸರು ಮ್ಯಾಗ ಡೂಪ್ಲಿಕೇಟ್ ಬಿಲ್ ತೆಗೆದು ಚೆಕ್ ಮಾಡ್ಯಾರ ಅಂತ ಆರೋಪ ಮಾಡ್ಯಾರ. ಇಲ್ರಿ, ಏನೂ ಇಲ್ರಿ. ಅದನ್ನ ಹೇಳ್ಬೇಕಂತ ಒಂದು ಈಗ ಲಾಸ್ಟ್ ಮೀಟಿಂಗ್ ಇಟ್ಟಿದ್ದು ರೀ, ಅದು ಅವರ ಕ್ಯಾನ್ಸಲ್ ಮಾಡಿದಾರ್ರಿ. ಎಲ್ಲ ಕ್ಲಿಯರ್ ಹೇಳ್ಬೇಕಂತ ಮೀಟಿಂಗ್ ಇಟ್ಟಿದ್ರಿ, ಅವ್ರು ಕ್ಯಾನ್ಸಲ್ ಮಾಡಿದಾರ್ರಿ ಅದು ಮೀಟಿಂಗ್. ಅಂದ್ರೆ ಹೆಣ್ಮಕ್ಳು ಅಷ್ಟೇ ಇರ್ತಾರೋ ನಾವು ಇರಲ್ಲ ಅಂತ ಅವ್ರ ಮೆಂಬರ್ಗಳು ಗಂಡುಗಳೆಲ್ಲ ಹೊರಗೆ ಇರ್ತಾರಂತ ಅವರ ಕ್ಯಾನ್ಸಲ್ ಇಟ್ರಿ. ಅದ್ರ ಹಿಂದಿನ ದಿನ ಎಲ್ಲ ದಂಗೆ ಮಾಡಿದಾರೆ. ಸುಳ್ಳು ಐತ್ರಿ ಅವ್ರ ಊರಾಗ ಹಿಂಗೆ ಪಂಚಾಯತಿ ಒಂದು ಕಟ್ಟೋದಿತ್ರಿ, ಅದನ್ನು ಬಂದು ಕೆಡಿಯೋದಾರ್ರಿ. ಅಂದ್ರೆ ನಮಗೇನು ಅನ್ಸಾಯ್ತ್ರಿ, ದಲಿತ ಹೆಣ್ಮಗಳ ತಂದು ಇದೆಲ್ಲ ಮಾಡೋದ್ರೇನೋ ಅಂತ ಅನ್ಸಾಯ್ತ್ರಿ. ಅಂದ್ರೆ ದಲಿತ ಹೆಣ್ಮಕ್ಳದ ಹೆಸರು ಮುಂದೆ ಬರಬಾರದಂತ ಇದು ಮಾಡೋದಿರೇನೋ ಅಂತ ನಮಗೆ ಅನ್ಸಾಯ್ತು ಅಷ್ಟೇ. ಇವ್ರದ್ದು ಹೆಸರು ಮುಂದೆ ಆದತಂತ ಅದು ಬಂದು ಕೆಡಿದಾರೇನೋ ಅಂತ. ಅದಕ್ಕೆ ಪಂಚಾಯತಿಗೆ ಏನು ಸಂಬಂಧ ಇಲ್ರಿ. ಅದು ಊರಿಗೆ ಉದ್ಧಾರ ಆಗ್ಲತ್ತ ಪಂಚಾಯತಿ ಕಟ ಐತ್ರಿ, ಅದನ್ನ ಬಂದು ಕೆಡಿದಾರ. 30 ಮಂದಿಗೆ ಎಲ್ಲ ಹಂಚಿ ಕೆಲಸ ಕೊಡಿದವ್ರು, ಯಾರು ಮಾಡಿಲ್ಲಂಗೆ ಯಾರು ಇಲ್ರಿ. ತಂದು ಕಿಶನ್ ಅವ್ರು ಯಾವಾಗ ಬೇಕಾದಾಗ ಗುಡಿಯಾಗ ಬಂದು ನಿಲ್ಬೇಕು. ನಮ್ಮ ಊರಾಗ ಒಂದು ಗ್ರಾಮ ದೇವ ಐತಿ, ಅಲ್ಲಿ ದೇವಸ್ಥಾನ ಬಂದು ಮಾಡಿಲ್ಲ ತಿಳ್ಬೋದು. ಮತ್ತು ಸಾರ್ವಜನಿಕ ಎಲ್ಲರೂ ಬಂದು ಅವ್ರವ್ರು ವಾರ್ಡ್ದಾಗ ಚೌಕಶಿ ಮಾಡಬೇಕು. ಹಂಗೆ ಯಾರು ಇದ್ರು ಕಂಡು ಬಂದಿಲ್ಲ, ನಾವು ಇದಾವೆ ಬಂದಿದ್ದೆವು. ಅವ್ರು ಹ್ಯಾಂಗೆ ಕಮೆಂಟ್ ತೊಗೊಂಡ್ರಿ 30 ಮೆಂಬರ್ ನೀನೇನು ಮಾತಾಡೋರು JCP ಯಾವ್ದಾದ್ರು ಕೆಲಸ ಮಾಡಿದಾರಲ್ಲ ಅದೆಲ್ಲ ಸುಳ್ಳು ಐತಿ. ಅವ್ರು ಯಾರು ಹೇಳಿದಾರೆ ಅವರು ಕೆಲಸ ಮಾಡಿದವರು. ಅವ್ರು ಯಾರಿಗೆ ನೀನು ಮಾತಾಡಿದಾರು ಅವ್ರೆಲ್ಲರೂ ಕೆಲಸ ಮಾಡಿದ್ರು. 30 ಮಂದಿಗೆ ಎಲ್ಲರೂ ಕೂಡ ಫೈನಲಿ ಕೆಲಸ ಮಾಡಿದ್ರು. ಮತ್ತು ಈಗ ನೀವು ಬಂದ್ ಮಾಡಿದಾರೋ ಇದ್ರು ನಮ್ಮ ರೈತರು ಶೆಡ್ ದೊಡ್ಡ ಬಿಲ್ ಚಾಲು ಮಾಡಲಿ, ಉಳಿದೆಲ್ಲ ಬಂದ್ ಮಾಡಲಿ, ನಮ್ದು ತಕಾರ ಇಲ್ಲ. ಈಗ ಮಾಹಿತಿ ಅಡಿಯಲ್ಲಿ ನಿಮಗೆ ಮಾಹಿತಿ ಕೇಳಿದ್ರು, ನೀವು ಮಾಹಿತಿ ಕೊಡ್ತಾ ಇಲ್ಲ? ನಮ್ದು ಯಾವುದು ಕೇಳಿಲ್ಲ ಅವರು. ಮತ್ತು ಅವ್ರು ಮಾಹಿತಿ ಕೇಳಕ್ಕೆ ತಿಂಗಳ ಮೀಟಿಂಗ್ ಇರತ್ತೈತಿ, ಒಳಗೆ ಇರತ್ತಲ್ಲ ಅವ್ರು. ಅಂದ್ರೆ ಈ ಆರೋಪ ಮಾಡಿದ ಸುಳ್ಳು ಐತೆ, ಸುಳ್ಳು ಆರೋಪ ಐತಿ. ವಿಶ್ವಾಸ ಠರಾವಕ್ಕೆ ಮುಂದಾಗ್ಯಾರ. ಯಾಕೆ ಠರಾವಕ್ಕೆ ಮುಂದಾಗ್ಯಾರ? ಅವ್ರಿಗೆ ಗೊತ್ತಿರ ಅವ್ರು ಆಗೋಲಾಗನ ಇದೆಲ್ಲ ಎಬ್ಸಿದಾರು. ವಿಶ್ವಾಸ ಮಾಡಿರ ಅವ್ರ ಮೆಜಾರಿಟಿ ಆಗೋಲಾಗನ ಈಗ ಎಬ್ಸಿದಾರು. ಇದ್ರ ಮುಂಚಿತ ಮಾಡ್ಬೋದಿತ್ತು ಅವ್ರ, ಇದ್ರ ಮುಂಚಿತ ಯಾಕೆ ಮಾಡ್ಲಿಲ್ಲ ಈಗ ಯಾಕೆ ಮಾಡ್ಯಾರ ಅಂತೀರಿ ನೀವು? ಈಗ ಅವ್ರು ಮುದ್ದೆ ಅವ್ರ ವಿಶ್ವಾಸ ಠಾರೋ ಆಗಲ್ದಕ್ಕ ನಮ್ಮ ಮೆಜಾರಿಟಿ ಆಗೋಣ ಮುದ್ದೆ ಮಾಡಿದಾರೆ ಅವ್ರು.
ಅಧ್ಯಕ್ಷ ಸ್ಥಾನ ಸಲುವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಇಳಿಸ್ಬೇಕಂತ ಅವ್ರ ವಿಶ್ವಾಸ ಆಯ್ತು. ಅದ್ರ ಸಂಬಂಧ ಅವ್ರು ಮಾಡಿ ರಾಜೀನಾಮೆ ಕೊಡ್ರಿ ಇಲ್ಲ ಅಂದ್ರೆ ನಿಮ್ಮ ಹೆಣ್ಮಗಳ ಆಗ್ತಾಳು ಕೋರ್ಟ್ಗೆ ನಿಲ್ಲಿಸ್ತೇವೆ ಜೈಲ್ಗೆ ಹಾಕ್ತೇವೆ ಎಲ್ಲಾನ ದಬಾಣಿಗೆ ಕೊಟ್ಟಿದಾರ್ರಿ ಅವ್ರ. ಯಾರು ಕೊಟ್ರಿ? 7 ನಂಬರ್ ವಾರ್ಡ್ ರೀ 8 ನಂಬರ್ ವಾರ್ಡ್ದ ಮೆಂಬರ್ ಪಂಚಾಯತಿ ಮೆಂಬರ್ ಅವ್ರಿ. ಉಳ್ದವ್ರು ಯಾರು ಹಿಡ್ಕೊಡ್ಯಾವ್ರು ಯಾರು ಇಲ್ರಿ. ಈಗ ಏನ್ ಹೇಳಿ ಬಯಸ್ತೀರಿ? ಏನು ಅವ್ರಿಗೆ ಆಹ್ವಾನ ಏನ್ ಮಾಡ್ತೀರಿ ಮೀಡಿಯಾ ಮುಖಾಂತರ ಅವ್ರಿಗೆ? ಮೀಡಿಯಾ ಮುಖಾಂತರ ಅವ್ರು ಯಾವಾಗ ಬರ್ಲಿ ಯಾವ್ದು ನಾವು ಅಂತ ತಪ್ಪು ಮಾಡಿ ತೆಗಿಲಿ ಅದಕ್ಕೆ ನಾವು ಬಂದಿದ್ದೆವು. ಯಾವ್ದೋ ಇನ್ಕ್ವೈರಿ ಮಾಡಕ್ಕೆ ನಮ್ದೇನು ತಕರಾರಿಲ್ಲ. ಅವ್ರು ಮಾಡ್ಲಿ, ಅವ್ರು ಮಾಡಿ ಆರೋಪ ಎಲ್ಲ ಸುಳ್ಳಿ. ಮತ್ತೆ 30 ಮೆಂಬರ್ ಎಲ್ಲರೂ ಕೆಲಸ ಮಾಡ್ಕೊಂಡು ಖರೀನ ಐತಿ. ಅವ್ರು ವಾರ್ಡ್ದಾಗ ಹೋಗಿ ನೀವು ನೋಡ್ಬೋದು. ಅವ್ರವ್ರು ವಾರ್ಡ್ದಾಗ ಹೋಗಿ ಅವ್ರು ನೋಡ್ರಿ ಎಲ್ಲ ಕೆಲಸ ಎಲ್ಲರಿಗೂ 30 ಮಂದಿಗೆ ಸಮಾನ ಹಚ್ಕೊಡಿದವ್ರು. ಅವ್ರು ಮಾಡಿಲ್ಲ ಅಂತಾರೆ ಅದು ಇಲ್ಲ. ಈಗ ಸದ್ಯ ಬಂದದ್ದು ಕೆಲಸಗಳು ಇದಾವ್ರಿ, ಅದಕ್ಕೂ ಅವರು ಬಂದು ಹಿಡಿದಾರು. ಸದ್ಯ ಈಗ ಮಡ್ಯಾಗ ಬಂದು 2 ಕೋಟಿ ರೂಪಾಯಿ ಗಟ್ರ ಅನುದಾನ ಬಂದಿದ್ದು ಅದನ್ನು ಬಂದು ಹಿಡಿದಾರು. ಅದಕ್ಕೆ ಸಾರ್ವಜನಿಕ ಇದು ಅವರ ಇದು ಮಾಡಿದಾರೆ, ಬಂದ್ ಮಾಡಿದಾರೆ. ಸುಮ್ಮನೆ ಊರ ಹೆಸರು ಕೆಡ್ಸೋದಾರಿ ಅವ್ರು. ಊರಾಗ ಅಭಿವೃದ್ಧಿ ಆದದ್ದು ನೋಡಕ್ ಹೋಗತ್ರಿ. ಗಟ್ರ ಬಿಟ್ರೆ ಎಲ್ಲ ಆಗಿದಾವ್ರಿ. ಈಗ ಅವ್ರು ಯಾರು ತಕರ ಮಾಡಿದಾರೆ ಅವ್ರ ಮಾಡಿದವ್ರು ಅವ್ರೂ ಗಟ್ರ ಇದಾವು. ಅವ್ರು ಬಾಡ ಅಂದ್ರೆ ಅವ್ರನ್ನ ಬಿಲ್ ಪೆಂಡಿಂಗ್ ಇರ್ಬೋದು. ನಮಗೆ ಇಷ್ಟ ಅನ್ನೋಕೇನ ರೈತರು ಯಾರು ದನಗೋಳ ಶಾಡ್ ಮಾಡಿದ್ರು ಅವ್ರು ಎಲ್ಲ ಬಿಲ್ ಪಾಸ್ ಮಾಡ್ಬೇಕು ಅನ್ನೋದು ಇಷ್ಟ ಐತಿ ನಮ್ಮ ಕಡೆ. ಈಗ ತನಿಖೆ ಮಾಡ್ರಿ, ನಮ್ದು ಏನು ತಕರಲ್ಲ. ತನಿಖೆ ಮಾಡ್ಲಿ. ತನಿಖೆ ಮಾಡಕ್ ನಮ್ದು ಏನೋ ಅಭಿಪ್ರಾಯ ಇಲ್ಲ. ತನಿಖೆ ಮಾಡಕ್ ಅದನ್ನ ಸಿದ್ದಿದ್ದವು. ಅಂದ್ರೆ ನಿಮ್ಮ ಅವಧಿಗಳು ಯಾವುದೇ ರೀತಿ ಆಗಿಲ್ಲ. ಅಡಿಟ್ ಪ್ರತಿ ವರ್ಷ ಮೀಟಿಂಗ್ ಐತಿ, ಅಡಿಟ್ ಐತಿ. ಪ್ರತ್ಯೇಕ ಮೀಟಿಂಗ್ ಠರ ಊದಿ ಹೇಳ್ತಾರು. ಇದ್ರಾಗ ಹೊರಗಿದ್ದವ್ರು ಯಾರು ಇಲ್ಲ, ಎಲ್ಲ ಮೆಂಬರ್ ಅದಾರು. ಉದ್ದೇಶಪೂರ್ವಕ ಆರೋಪ ಮಾಡಿದಾರೆ, ಉದ್ದೇಶಪೂರ್ವಕ ಮಾಡಿದಾರೆ. ಅವಿಶ್ವಾಸ ಆಗುಲ್ಲ ಕಾರಣ ಮೆಜಾರಿಟಿ ನಮ್ದು ಆಗಿದ ಕಾರಣ ಅವ್ರು ಇದು ಮಾಡಿದಾರೆ. ಈಗ ಇನ್ನೊಂದ್ರೆ ಅವ್ರದ ಕಾಮಗಾರಿ ಆಗುಲ್ದನ ಬಿಲ್ ತೆಗಿದ್ದೀರ ಅಂತ ಒಂದು ಆರೋಪ. ಅದು ಒಟ್ಟು ಸುಳ್ಳು ಐತ್ರಿ, ಸುಳ್ಳು ಆರೋಪ. ಮತ್ತು ಕೆಲಸ ಮಾಡ್ಯಾರು. ಈಗ ಪಂಚಾಯತಿ ಹೊಸದ ಕಟ್ಟ್ಯಾರ್ರಿ. ಮತ್ತು ಇದು ಎಲ್ಲ ಕಡೆ ಕೆಲಸ ಕೊಡಿದಾರು. ಮತ್ತು ಎಲ್ಲ ಮಂದಿಗೆ ಸಮಾನ ಹಚ್ಚಿದಾರು. ನೀವು ಇನ್ಕ್ವೈರಿ ಮಾಡಿರಲ್ಲ, ಎಲ್ಲ ವಾರ್ಡ್ಗೆ ಹೋಗಿ ಇನ್ಕ್ವೈರಿ ಮಾಡಿರಿ. ಕೆಲಸ ಆಗೋದಿಲ್ಲ ಅಂದ್ರೆ ಮುಂದೆ ನೀವು ತನಿಖೆ ಮಾಡಿರಿ. ಅದಕ್ಕೆ ನಮ್ಮಲ್ಲಿ ಚಾವೆ ಆಗಿದಾವ್ರಿ, ನಮ್ಮಲ್ಲಿ ರೋಡ್ ಆಗಿದಾವು, ಎಮ್ಗಳು ಗೋಟೆ ಆಗಿದಾವ್ರಿ. ಗೋಟೆ ಬಿಲ್ ಬಿ ಇನ್ನೂ ಬರವಲ್ರಿ ನಮಗೆ ರೀ. ಈ ಚೇರ್ಮನ್ ಆಗೋಣ ನಮಗೆಲ್ಲ ನಮ್ಮ ಸವಲತ್ತು ಆಗಿದಾವ್ರಿ. ಮತ್ತು ಇವ್ರು ಕೆಲಸ ಆಗಿಲ್ಲ ಅಂತಂದ್ರೆ ಇವ್ರು ಮತ್ತು ಕೆಲಸ ತೋರ್ಸತ್ತ ಹೇಳ್ರಲ್ಲ, ಎಲ್ಲಿ ಆಗಿಲ್ಲ ಅಲ್ಲಿ ಇನ್ನು ತನಿಖೆ ಮಾಡತ್ತ ಹೇಳ್ರಲ್ಲ. ಸುಳ್ಳು ಹೇಳಿ ಮತ್ತು ಮಂಜದ ಅವ್ರಿಗೆ ಇದು ಆಗಂಗಿಲ್ಲ. ಅದು ಮುಂದೆ ತೋರ್ಸತ್ತ ಹೇಳ್ರಲ್ಲ, ಎಲ್ಲಿ ಕೆಲಸ ಆಗಿಲ್ಲ. ಇಲ್ಲಿ ಬುಕ್ಕಾಟ್ ಬಿಲ್ ತಗೊಂಡು ಅದು ತೋರ್ಸತ್ತ ಹೇಳ್ರಲ್ಲ. ಮತ್ತು ನಮ್ಮ ಹೆಣ್ಮಗಳಿಗೆ ಅನ್ಯಾಯ ಆಯ್ತಂದ್ರೆ ನಾವು ತನಿಖೆ ಮಾಡೋರು. ದಲಿತ ಸಮಾಜದವ್ರು ನಾವು ಗಪ್ಕೊಂಡಂಗಿಲ್ರಿ. ಅವರು ಅವಮಾನ ಮಾಡೋ ಸಲುವಾಗಿ ಇದು ಮಾಡಿದ್ದಾರೆ. ಅವರು 1 ತಿಂಗಳಾಯ್ತು ಈಗ ಓಡಾಡತ್ತಿದ್ದಾರೆ. ಇಳಿಸ್ಬೇಕು ಅಂತೇಳಿ ಇಳ್ಸೋಕ್ಕಾಗಲಿಲ್ಲ ಅವ್ರಿಗೆ. ಲಾಸ್ಟ್ ಇಳ್ಸೋಕ್ಕಾಗಲಿಲ್ಲ ಅನ್ನೋ ಕೂಡಲೇ ಇದು ಇವತ್ತು ನಿನ್ನೆ ಹೊರಗೆ 5 ಮಿನಿಟ್ ಭೀ ಆಗಿಲ್ಲ ಬಂದು ಕೀಲಿ ಹಾಕಿದ್ದಾರೆ. ಕೀಲಿ ಹಾಕಕ್ಕೆ ಅವ್ರಿಗೆ ಯಾರು ಹೇಳ್ರಿ? ಪಬ್ಲಿಕ್ ತೊಗೊಂಡು ಕೀಲಿ ಹಾಕ್ತಾರೆ. ಪಬ್ಲಿಕ್ ತೊಗೊಂಡು ಕೀಲಿ ಹಾಕೋಂಥದ್ದು ಏನಾಗಿತ್ತು ರೀ? ಅವ್ರದ್ದು ಮೆಜಾರಿಟಿ ಆಗಲಿಲ್ಲ ಕೀಲಿ ಹಾಕಕ್ಕೆ ಹೋಗಿದ್ದಾರೆ. ಅದನ್ನ ಸರ್ಕಾರ ನೋಡ್ಕೋಬೇಕ್ರಿ. ಆಫೀಸರ್ ಎಲ್ಲ ಅದನ್ನ ನೋಡಿ ಇದು ಮಾಡಬೇಕು, ಕಾನೂನು ತೊಗೋಬೇಕ್ರಿ ಅವ್ರ ಮ್ಯಾಗ ಭೀ, ಕೀಲಿ ಹಾಕಿದವ್ರ ಮ್ಯಾಗ ಭೀ. ಮತ್ತು ಎಸ್ಸಿದವ್ರಿಗೆ ಮ್ಯಾಗ ಹಿಂಗೆ ಇದಾದ ಬಳಕೆ ಮಾಡಕತ್ತಂದ್ರೆ ನಮಗೇನು ಇದು ಮಾಡೋಕ್ಕಾಗಲ್ಲ. ಮತ್ತು 2005ರಿಂದ ನಾವು ವೈಸ್ ಚೇರ್ಮನ್ ಮಾಡ್ಕೊತ ಬಂದಿದ್ದೇವೆ ರೀ. ಜನರಲ್ ಬಂದ್ರೆ ಭೀ OBC ದವ್ರಿಗೆ ಮಾಡಿದ್ದೇವೆ. OBCದಾಗ ಮಾಡಿದ್ರೆ ಭೀ ಹಿಂಗೆ ಯಾಕೆ ಮಾಡಿರಿ ಬಿ ಅಂತೇಳಿ ಕೇಳಿ ಭೀ ನಾವು ಯಾರು ಇದು ಹಿಂಗೆ ಇಂಥ ಕೆಲಸಗಳು ಮಾಡಿಲ್ಲ ರೀ. ಆದ್ರೆ ನಮ್ಮ SC ಆಗೋದು ಕೂಡಲೇ ಅವಿಶ್ವಾಸಗಳು ಬಂದು ಈ ಥರ ಮಾಡಿದಾರೆ ಅವ್ರು. ಅವ್ರಿಗೆ ಗೌರ್ಮೆಂಟ್ ಏನು ಮಾಡ್ಬೇಕು ರೀ. ದಲಿತ ಹೆಣ್ಮಗಳು ಅಧ್ಯಕ್ಷ ಆಗಿದಾರೆ ನಮ್ಮ ಹಿರೇಕೊಡಿ ಗ್ರಾಮ ಪಂಚಾಯತ್ಯಾಗ ರೀ. ಇದು ಕೆಲವು ಮಂದಿಗೆ ಸಹಿಸ್ಕೋಕೆ ಆಗಂಗಿಲ್ಲ ರೀ. ಈಗ ಸುಮ್ಮನೆ ಅವ್ರು ಕೋರ್ಟ್ ಕೇಳ್ತಾನೆ, ಅದು ಹೆಣ್ಮಕ್ಳನ್ನ ಕೋರ್ಟ್ ಕೇಳೋದು ಅಪಮಾನ ಮಾಡ್ತೇವೆ ಅಂದ್ರೆ ಈಗ 30 ಮಂದಿ ಮೀಟಿಂಗ್ ಹೋಗ್ತಿರಲ್ಲ ರೀ. ಮೀಟಿಂಗ್ದಾಗ ಬುಕ್ ನೋಡೇ ಬರ್ತಿದ್ದಿಲ್ಲ ರೀ. ಎಷ್ಟು ಖರ್ಚಾಗಿತ್ತು, ಏನಾಯಿತು, ಎಲ್ಲಿ ಅನುದಾನ ಬಂತು, ಎಲ್ಲಿ ಹೋಯ್ತು, ಇವ್ರು ಏನು ಮಾಡ್ತೀರಿ ಮೀಟಿಂಗ್ದಾಗ ರೀ? ಈಗ ಅವಿಶ್ವಾಸಗಳು ಆಗಲಾಗನ ಇದು ಆರೋಪ ಮಾಡಿದಾರೆ ನಾವು ಹೆಣ್ಮಗಳ ಮ್ಯಾಗ. ಇದು ಹೆಣ್ಮಗಳ ಅಟ್ಟ ಇಲ್ಲ ಸರ್. ಇಲ್ಲಿ ನಾವು ದಲಿತ ಸಮಾಜ ಮ್ಯಾಗ ಅಪಮಾನ ಐತೆ. ಇದು ದಲಿತ ಸಂಘರ್ಷ ಸಮಿತಿಗಳಾಗಲಿ, ದಲಿತ ಸಂಘಟನೆಗಳು ಯಾವ ಇದ್ರೆ ಎಲ್ಲ ಖಂಡಿಸ್ತಾವೆ. ಇದು ಭಾಳ ಉಗ್ರ ಸ್ವರೂಪ ತಾಯ್ತಂದ್ರೆ ದಲಿತ ಸಂಘಟನೆ ಸಂಘಟನೆ ನಾವು ಗ್ರಾಮ ಪಂಚಾಯತ್ ಮುಂದೆ ಹೋರಾಟ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ನಮ್ಮ ಹೆಣ್ಮಗಳನ್ನ ಕೋರ್ಟ್ರಿಗೆ ಐತಿ ಅಂದ್ರೆ ಅದು ಅಸಮಂಜಸ. ಕಾನೂನು ಪ್ರಕಾರ ಏನೈತಿ ರೀ, ಅವ್ರು ಒಳಗ ಬಗೆಹರಿಸ್ಕೊ ಇದು ಇದ್ದು ರೀ. 30 ಮಂದಿ ಚುನಾಯಿತ ಪ್ರತಿನಿಧಿಗಳು ನಾವು ಗ್ರಾಮಸ್ಥರು ಆರ್ಸಿ ಬಿಟ್ಟಿದ್ರೆ ಅವ್ರೊಳಗೆ ಬಗೆಹರಿಸ್ಬೇಕಾಗಿತ್ತು. ಇವರು ಏನೋ ಒಂದು ಅಧಿಕಾರ ದಾಹ ಸಂಬಂಧ ಒಬ್ಬ ಹೆಣ್ಮಗಳನ್ನ ಆರೋಪ ಮಾಡಿ ಕೋರ್ಟ್ಗೆ ಹೇಳ್ತಾನೋ ಅದಕ್ಕೆ ಹೇಳ್ತಾನೆ ಅಂದ್ರೆ ನಾವು ದಲಿತ ಸಮಾಜದವ್ರಿಗೆ ಅಪ್ಕೊಂಡಂಗಿಲ್ಲ. ಇದಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೇವೆ ಅವ್ರಿಗೆ. ಅವ್ರ ಹಿಂದೆ ನಾವು ಇದೇವು. ಅವ್ರು ಯಾರನ್ನ ಅಂಜಬಾರ್ದು. ಅವ್ರ ಮುಂದೆ ಅವ್ರ ಯಾರು ಯಥಾಸ್ಥಿತಿ ಅವ್ರ 2 ತಿಂಗಳ ಅವಧಿ ಐತಿ ಪೂರ್ಣ ಮಾಡ್ಬೇಕಂತ ತಮ್ಮಲ್ಲಿ ಕಳ್ಕೋದಿಲ್ಲ. 80 ಲಕ್ಷ ಹೊಡೆದಾರು, ಅಷ್ಟು ಹೊಡೆದಾರ ಅಂದಾರ ಅಲ್ಲಿ. ಅದು ತನಿಖೆ ಆಗಲ್ರಿ. ಹೊಡೆದೇವ ಎಲ್ಲ ಗೊತ್ತಾಗಲ್ರಿ, ಮಂದಿಗೂ ಗೊತ್ತಾಗಲ್ರಿ. 2021ರಿಂದ ಇನ್ನೂ ತಕ್ಕ ಅವ್ರ ಬಿಲ್ ತೆಗಿತಾರೆ. ಎಲ್ಲನೂ ನಾವು ತೆಗಿತೀವಿ ಅಂತ ಹೇಳಿದಾರೆ ಅವ್ರು. ಈಗ 4 ವರ್ಷ ಆಯ್ತಾಕ ಅವ್ರು ಸುಮ್ಮ ಕೂತಿದ್ರು ಅವ್ರಿ. ಈಗ ನಿನ್ನೆ ಯಾಕೆ ತೆಗ್ದಾರ ಅವ್ರಿ? ಅವ್ರು ತೆಗೆದಿತ್ತಂದ್ರೆ 4 ವರ್ಷ ಅವಾಗ ತೆಗಿಬೇಕಿತ್ರಲ್ಲ. ಅವರ ವಿಶ್ವಾಸನ ಸಾಬೀತುಪಡಿಸೋಕ್ಕಾಗಲಿಲ್ಲ ಅಂತಂದೇಳಿ ಈ ದಲಿತ ಹೆಣ್ಮಗಳಂತಂದೇಳಿ ಇವ್ರ ಮ್ಯಾಗ ಅವ್ರು ಆರೋಪ ಮಾಡತ್ತಾರೆ.
ಅಂದ್ರೆ ಇವ್ರು ಬೆಳಕಾಗ್ಬಿಡ್ತೈತೆ ಅಂತೇಳಿ ಅವ್ರದ್ದು ಇದನ್ನ ಐತ್ರಿ ಇಲೆಕ್ಷನ್ ಬಂದ್ರಿ ಈಗ ಅವ್ರ ಮುಂದೆ ಹೆಸರು ಕೆಡಿಸೋ ಸಲುವಾಗಿ ಮಾಡಿ ಹೆಸರು ಕೆಡ್ಸೋ ಸಲುವಾಗಿ ಹಂಗೆ ಮಾಡೋದೈತೆ ಅಂದ್ರೆ ಮೊದಲೇ ಮಾಡಬೇಕಿತ್ತಲ್ಲ ಅವ್ರು 2021 ಈಗ ಯಾಕೆ ಮಾಡ್ತಾರ ಅವ್ರು? ಚಿಕ್ಕೋಡಿಯಿಂದ ವರದಿಗಾರರು ಮುಖೇಶ್ ಕುಮಾರ್ ಲಂಬುಗೋಡ್.